ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಆರೋಗ್ಯವಂತ ಮತ್ತು ಗಟ್ಟಿಮುಟ್ಟಾದಂತಹ ಕೂದಲು. ಸೌಂದರ್ಯ ಅಂದು ಮಾತ್ರಕ್ಕೆ ಕೇವಲ ಚರ್ಮ ಅಲ್ಲ, ಬಣ್ಣ ಅಲ್ಲ, ಪರ್ಸನಾಲಿಟಿ ಅಲ್ಲ, ಅಥವಾ ಮೈಕಟ್ಟಲ್ಲ. ಕೂದಲು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ನಿಮ್ಮ ಸೌಂದರ್ಯದಲ್ಲಿ. ವೀಕ್ಷಕರೇ, ಗಟ್ಟಿಮುಟ್ಟಾದಂತಹ ಆರೋಗ್ಯವಂತಾದಂತಹ ಕೂದಲು ಅಂದು ಮಾತ್ರಕ್ಕೆ ನಿಮಗೆ TV ಅಡ್ವರ್ಟೈಸ್ಗಳು ನೆನಪಾಗ್ತವೆ. ರೇಷ್ಮೆಯಂಥ ಕೂದಲು ಅಂತ ಹೇಳ್ತಾರೆ. ವೀಕ್ಷಕರೇ, ರೇಷ್ಮೆಯಂಥ ಕೂದಲು ಆರೋಗ್ಯವಂತ ಕೂದಲು ಅಲ್ಲ. ಕಪ್ಪಾಗಿ, ಹೊಳಪುಯುಕ್ತವಾಗಿ, ಜಿಡ್ಡುಯುಕ್ತವಾಗಿ, ಸ್ನಿಗ್ಧವಾಗಿ, ನೀಳವಾಗಿ ಇರುವಂತಹ ಕೂದಲು ಆರೋಗ್ಯವಂತ ಕೂದಲು. ನಿಮಗೆ TVಯಲ್ಲಿ ಅಡ್ವರ್ಟೈಸರ್ ಏನು ಹೇಳ್ತಾರೆ? ಸ್ವಲ್ಪನೂ ಜಿಡ್ಡಿಲ್ಲದೆ ಇರೋಂತಹ ರೇಷ್ಮೆಯಂತಹ, ಸ್ವಲ್ಪನೂ ಕೈಗೆ ಏನು ಹತ್ತದ ಅಂತ ಇರೋಂತಹ ಕೂದಲು ಆರೋಗ್ಯವಂತ ಕೂದಲು ಅಂತ ಹೇಳ್ತಾರೆ. ನಿಜವಾಗಲೂ ಅದು ತಪ್ಪು. ಕೇರಳದವ್ರ ಕೂದಲು ನೋಡಿದಿರೇನು? ಅವು ರೇಷ್ಮೆ ಹಂಗಿರ್ತಾವೇನು? ಅವು ಕೆಂಜಿರ್ತಾವೇನು? ಅವು ಬೆಳ್ಳಿಗಿರ್ತಾವೇನು? ಕಪ್ಪುಗಿರ್ತವೆ, ಗಾಢವಾಗಿರ್ತವೆ, ಸ್ನಿಗ್ಧಯುಕ್ತವಾಗಿರ್ತವೆ, ಹೊಳಪುಯುಕ್ತವಾಗಿರ್ತವೆ. ಎಣ್ಣೆಯನ್ನು ಹಚ್ಚದೇ ಇದ್ರೂ ಕೂಡ ತಲೆಗೆ ಎಣ್ಣೆ ಹಚ್ಚಿದಾರೇನೋ ನಂಗೆ ಕಾಣ್ತಾ ಇರ್ತವೆ. ಅದು ನಿಜವಾದಂತಹ ಆರೋಗ್ಯವಾದಂತಹ ಗಟ್ಟಿಮುಟ್ಟಾದಂತಹ ಕೂದಲು. ಇಂತಹ ಕೂದಲನ್ನು ತಾವು ಬಯಸಿದ್ದೇ ಆದಲ್ಲಿ ನಾನು ಒಂದು ಮನೆ ಮದ್ದನ್ನು ಹೇಳ್ಕೊಡ್ತೇನೆ, ಆ ರೀತಿ ಮಾಡಿ. ವೀಕ್ಷಕರೇ, ದಾಸವಾಳದ ಎಲೆಗಳನ್ನು ತಗೊಂಬನ್ನಿ. ಒಂದು ಮಿಕ್ಸಿ ಬಟ್ಲು ತಂದಿಟ್ಕೊಳ್ರಿ. ಫಸ್ಟ್ ಒಂದು ಮುಷ್ಟಿಯಷ್ಟು ದಾಸವಾಳದ ಎಲೆ, ಒಂದು ಮುಷ್ಟಿಯಷ್ಟು ನೆಲ್ಲಿಕಾಯಿಯ ಪುಡಿ. ಗಂಧಿಗೆ ಹೋಗ್ಬಿಟ್ಟು ಆಮಲಕ್ಕಿ ಚೂರ್ಣ ಅಂತ ಕೇಳ್ರಿ. ನೆಲ್ಲಿಕಾಯಿಯ ಪುಡಿಯನ್ನು ಹಾಕಿ. ಬ್ರಾಹ್ಮಿ ಚೂರ್ಣವನ್ನು ತಗೊಂಬನ್ನಿ. ಬ್ರಾಹ್ಮಿ ಚೂರ್ಣವನ್ನು ಒಂದು ಮುಷ್ಟಿಯಷ್ಟು ಹಾಕಿ. ಏನೇನು? ದಾಸವಾಳದ ಎಲೆ, ನೆಲ್ಲಿಕಾಯಿಯ ಪುಡಿ, ಬ್ರಾಹ್ಮಿ ಚೂರ್ಣವನ್ನು ಹಾಕಿ ಒಂದಿಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡಿರಿ. ಆ ಪೇಸ್ಟನ್ನು ತಲೆಗೆ ಹಚ್ಕೊಳ್ಳಿ. ಹಚ್ಚಿ ಅರ್ಧ ಗಂಟೆನೋ 1 ಗಂಟೆನೋ ಸುಮ್ಮನೆ ಬಿಡ್ರಿ. ತದನಂತರ ಶೀಗಕಾಯಿಯ ಸೋಪನ್ನು ಅಥವಾ ಶೀಗಕಾಯಿಯ ಸೋಪ್ ನಟ್ ಎಲ್ಲ ಪುಡಿಯನ್ನು ಬಳಕೆ ಮಾಡಿ, ಶೀಗಕಾಯಿ ಅಂಟ್ವಾಳಕಾಯಿ ಅದನ್ನು ತಂದು ಬಿಸಿನೀರಲ್ಲಿ ಹಾಕಿಬಿಡ್ರಿ. ಅಲ್ಲಿ ನೊರೆ ಬಂದಿರುತ್ತೆ. ಆ ನೀರಿನಿಂದ ತಲೆ ಸ್ನಾನವನ್ನು ಮಾಡಿ. ತಲೆ ಸ್ನಾನವನ್ನು ಮಾಡಿದ ನಂತರ ಸಂಪೂರ್ಣವಾಗಿ ಒಣಗಿದ ನಂತರ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ. ಈ ರೀತಿ 1 ದಿನ 2 ದಿನ ಮಾಡೋದಲ್ಲ, ಜೀವನ ಪರ್ಯಂತ ಮಾಡಿರಿ. ಹೀಗೆ ಮಾಡಿದ್ದೇ ಆದಲ್ಲಿ ಗಾಢವಾದ, ಗಟ್ಟಿಮುಟ್ಟಾದ, ಸ್ನಿಗ್ಧವಾದ, ಆರೋಗ್ಯವಂತ ಕೂದಲನ್ನು ತಾವು ಪಡೀಲಿಕ್ಕೆ ಸಾಧ್ಯ. ಸುಮ್ಮನೆ ಆ ಶಾಂಪು ಹಾಕದೆ, ಈ ಸೋಪ್ ಹಚ್ಚಿದೆ, ಆ ಜೆಲ್ ಹಚ್ಚಿದೆ, ಈ ಕೆಮಿಕಲ್ ಬಳಕೆ ಮಾಡದೆ ಅಂತಂದರೆ, ಕಲರಿಂಗ್ ಮಾಡದೆ ಆ ಥರದ್ದು ಈ ಥರದ್ದು ಅಂತಂದರೆ ಖಂಡಿತವಾಗೂ ತಲೆಯ ಕೂದಲಿನ ಆರೋಗ್ಯ ಖಂಡಿತವಾಗೂ ಹಾಳಾಗ್ತದೆ. ವಿಷಯವನ್ನು ಎಲ್ಲ ಅಕ್ಕ ತಂಗಿಯರು ಅಷ್ಟೇ ಅಲ್ಲ, ಅಣ್ಣ ತಮ್ಮಂದಿರಿಗೂ ಕೂಡ ಮುಖ್ಯವಾದಂಥದ್ದು. ಶೇರ್ ಮಾಡ್ಕೊಳ್ಳಿ, ಬಳಕೆ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಸರ್. ಎಲ್ಲಿ ದಾಸವಾಳ ಹುಡ್ಕೊಂಬರಲಿ? ಬೆಂಗಳೂರಲ್ಲಿರೋದು ನಾವು, ಪೂನಾದಲ್ಲಿರೋದು, ಬಾಂಬೆನಲ್ಲಿರೋದು, ಎಲ್ಲಿ ಇವೆಲ್ಲ ಹುಡ್ಕೊಂಬರಲಿ? ಈ ಎಲ್ಲ ಮಿಶ್ರಣವನ್ನು ರೆಡಿ ಮಾಡಿರುವಂತಹ ಹಲವಾರು ಔಷಧಿಗಳು ಆಯುರ್ವೇದದಲ್ಲಿ ಲಭ್ಯ. ಡೈರೆಕ್ಟಾಗಿ ಮನೆಗೆ ತಗೊಂಡು ಹೋಗ್ಬಿಟ್ಟು ಬಳಕೆ ಮಾಡ್ಬೋದು. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅಷ್ಟೇ ನಿಮ್ಮ ಕೆಲಸ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.